ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನಿನ್ನೆ ಏನು ಶೇರ್ ಮಾಡ್ಕೊಂಡಿದ್ನಲ್ಲ, ಸೊ ಅದ್ರದ್ದು ಈಗ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಆಗಿರ್ತೈತಿ ನೋಡ್ರಿ. ಈಗ ಊರಾಗ ಕಳಸ ತೊಗೊಂಬರಕ್ಕಂತಾರ ತೇರಿಂದು. ಸೊ ಹಾಗಾಗಿ ನಾನು ಮತ್ತು ತಂಗಿ ಅವ್ವ ಕರ್ಸಾಳ. ಸೊ ಸಡನ್ನಾಗಿ ಬಂದಾರ, ಬರಂಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವ ಫೋನ್ ಮಾಡಿ ಬಂದು ಹೋಗಪ್ಪ ಅಂತಂದು ಹೇಳಿದ್ಲಂತ. ಸೊ ಬಂದಾರ ನೋಡ್ರಿ. ಆಗ ಒಂದು ತಾಸನ ಇದ್ದು ಹೋದರು. ಸೊ ಬಂದು ಒಂದು ಸ್ವಲ್ಪ ಹೊತ್ತು ಕುಂತು ಮಾತಾಡಿದ. ಅಪ್ಪ ಮತ್ತು ಅವ್ವ ತಂಗಿ 3 ಮಂದಿ ಹಸ್ಬೆಂಡ್ನ ಅವಳ ರೂಮ್ನಾಗ ಕರ್ಕೊಂಡು ಹೋದ್ರು. ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ರ. ಸೊ ನಾನು ಇವ್ರ್ಯಾಕೆ ಹಿಂಗೆ ಡೋರ್ ಲಾಕ್ ಮಾಡ್ಕೊಂಡಾಗತ್ತಾರ, ಒಟ್ಟು ಓಪನ್ ಮಾಡವಲ್ರ ನನಗೆ. ಯಾಕೆ ಇದು ಮಾಡಕತ್ತಾರ ಇವರು, ಏನೋ ಐತಿದು ಅಂತ ನನಗೂ ಒಂದು ಸ್ವಲ್ಪ ಡೌಟ್ ಬಂತು. ಆಮೇಲೆ ಡೋರ್ ಓಪನ್ ಮಾಡ್ತಾರೆ. ನನಗೆ ಮತ್ತು ಹಸ್ಬೆಂಡ್ಗೆ ಹೊಸ ಬಟ್ಟೆ ತೊಗೊಂಬಂದಾರ ನೋಡ್ರಿ. ಒಂದು ದೊಡ್ಡ ಸರ್ಪ್ರೈಸ ಕೊಟ್ಟರು ಅಂತ ಅಂದು ಹೇಳ್ಬೋದು. ಸೊ ಅವ್ರು ಇನ್ನೂ ಏನೋ ಬೇರೆ ರೀತಿ ಇನ್ನೂ ಪ್ಲ್ಯಾನ್ ಮಾಡಿದ್ರ ಅಂತ. ಒಂದು ಸ್ವಲ್ಪ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಯಾಕಂತಂದ್ರೆ ಹಸ್ಬೆಂಡ್ ಜಾತ್ರೆಗೆ ಬರಲಿಲ್ಲಲ್ಲ. ಸೊ ಹಾಗಾಗಿ ಅವರು ಜಾತ್ರೆಗೆ ಬಂದಿದ್ರೆ ಸೊ ಅವ್ರಿನ್ನೂ ಏನೋ ಕೇಕು ಅದೆಲ್ಲ ತೊಗೊಂಡು ಬಂದು ಇನ್ನೂ ಏನೋ ಮಾಡೋದಿತ್ತು ಅಂತಂದು ಹೇಳಕ್ಕಂತಿದ್ರು. ಕೆಲವೊಂದು ಮೂಮೆಂಟ್ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಹಸ್ಬೆಂಡ್ ಊರಿಂದ ಬಂದ ಕೂಡಲೇ. ಸೊ ಇಲ್ಲಿಂದ ಈಗ ರಾ ವಿಡಿಯೋಸ್ ಹಾಕ್ತೀನಿ, ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ರಿ. ಅಲ್ಲ ಇನ್ನ ಏನು ಬಾಗ್ಲ ಹಾಕೋ ಸರ್ಪ್ರೈಸ್ ಮಾಡಿದ್ದೆ ಯಾಕೆ ತರ್ಬೇಕು? ಹೌದು, ನಿಮ್ಗೆ ತಗೊಂಬ ಅಂದಿತ್ತ. ಚಲೋ ಐತಿ ಬಿಡು. ಅದ್ರ ಸೈಜ್ ಅಮ್ಮ ನೋಡ್ಬೇಕು, ಹಾಕೊಂಡು ನೋಡ್ಬಿಡು ಅದ್ರ ಮ್ಯಾಗ ಅಂದ್ರೆ ಗೊತ್ತಾಗ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಮತ್ತು ಹಸ್ಬೆಂಡ್ಗೆ ಹೊಸ ಬಟ್ಟೆ ತೊಗೊಂಡು ಬಂದು ಒಂದು ರೀತಿ ಸರ್ಪ್ರೈಸ್ ಕೊಟ್ಟರು ಅಂತಂದು ಹೇಳ್ಬೋದು. ನನಗೆ ಡ್ರೆಸ್ ತೊಗೊಂಡು ಬಂದಾರ, ಚೂಡಿದಾರು. ಸೊ ಹಸ್ಬೆಂಡ್ಗೆ ಶರ್ಟು ಪ್ಯಾಂಟು ತೊಗೊಂಡು ಬಂದಾರ. ಹಸ್ಬೆಂಡ್ಗೆ ಶರ್ಟು ಮತ್ತು ಪ್ಯಾಂಟು ಟೈಟ್ ಆಯಿತು, ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದೈತಿ. ಆ್ಯಂಡ್ ನಾನು ಮತ್ತು ತಂಗಿ ಈಗ ರೆಡಿ ಆಗಿ ನೋಡ್ರಿ ಸೇಮ್ ಸ್ಯಾರಿ ವೇರ್ ಮಾಡೀವಿ. ನಮ್ಮ ಹೊಲಾಗಿಂದ ಮನೆಗೆ ಗೃಹ ಪ್ರವೇಶ ಟೈಮ್ನಾಗ ಅವ್ವ ಸೇಮ್ ಸೀರೆ ತೊಗೊಂಬಂದಿದ್ಲು. ಸೊ ತಂಗಿಗೊಂದು ನಂಗೊಂದು ಅಂತೇಳಿ ಸೊ ಅದ ಸೀರೆನ ವೇರ್ ಮಾಡೀವಿ ನೋಡ್ರಿ. ಅದ್ರದ್ದು ಮ್ಯಾಚಿಂಗ್ ಬ್ಲೌಸ್ ತಂಗಿ ಹೊಲ್ಕೊಂಡಾಗ, ನಾನು ಹೊಲ್ಕೊಂಡಿಲ್ಲ. ನಾನು ಮೀಶೋದಾಗ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೀನಿ. ಆಲ್ರೆಡಿ ಇದನ್ನು ನಾನು ಇನ್ಸ್ಟಾಗ್ರಾಮ್ನಾಗ ಶಾರ್ಟ್ ವಿಡಿಯೋನು ಹಾಕೀನಿ. ಈ ವಿಡಿಯೋದಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಈ ಬ್ಲೌಸ್ ಪೀಸ್ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಆ್ಯಂಡ್ ಏನು ಜುಮ್ಕಿ ಏನು ವೇರ್ ಮಾಡಿನಲ್ಲ, ಮುತ್ತಿನ ಜುಮ್ಕಿ, ಸೊ ಅದು ಸಹ ಮೀಶೋದಾಗ ಸಿಗ್ತೈತಿ. ಸೇಮು ಗೋಲ್ಡ್ ಪ್ಲೇಟೆಡ್ ಇರೋದು. ಬೇಕು ಅಂತ ಅಂದ್ರೆ ನೀವು ಬೈ ಮಾಡ್ಬೋದು. ಸೊ ಅದ್ರದ್ದು ನಾನು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ಜುಮ್ಕಿದು. ಸೊ ಇವಾಗ ಅದು ಟ್ರೆಂಡಿಂಗ್ ಐತೆ ಅಂತಂದು ಹೇಳ್ಬೋದು. ಮುತ್ತಿನ ಜುಮ್ಕಿ ನೋಡೋಕೆ ಸೇಮ್ ಟು ಸೇಮ್ ಗೋಲ್ಡ್ ಮುತ್ತಿನ ಜುಮ್ಕಿ ಥರನ ಐತಿ. ಸೊ ತುಂಬಾ ಚೆನ್ನಾಗೈತಿ ಅಂತಂದು ಹೇಳ್ಬೋದು. ಸೊ ಮುತ್ತಿನ ಜುಮ್ಕಿ ಲಿಂಕ್ ಆ್ಯಂಡ್ ಬ್ಲೌಸ್ ಪೀಸ್ ಲಿಂಕು, ಸೊ ಇದು ಎರಡರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಬ್ಲೌಸ್ನು ಅಷ್ಟೇ ಸ್ಟಿಚ್ ಮಾಡ್ಕೊಂಡ್ಮ್ಯಾಗ ಇದು ಫಸ್ಟ್ ಟೈಮ್ ನಾನು ವೇರ್ ಮಾಡಿರೋದು. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕುಂತೈತಿ ಅಂತಂದು ಹೇಳ್ಬೋದು. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗೈತಿ ಅಂತೇಳಿ. ಆಲ್ರೆಡಿ ನಾನು ಸ್ಟಿಚ್ ಮಾಡಿದಾಗೂ ಸಹ ತೋರಿಸೀನಿ. ಸುಮಾರು ಸಲ ವಿಡಿಯೋದಾಗ ಬ್ಲೌಸ್ ಪೀಸ್ನ ತೋರಿಸ್ದಾಗೆಲ್ಲ ಹೇಳೀನಿ, ಲಿಂಕ್ ಅಂತಂದು ಕೇಳ್ತಿರ್ತೀರಿ. ಸೊ ಹಾಗಾಗಿ ಹೇಳಕ್ಕಂತೀನಿ, ಬೇಕು ಅನ್ನೋರು ಚೆಕ್ ಮಾಡಿರಿ. ಸೊ ಈಗ ನೋಡ್ರಿ, ನಮ್ಮೂರಾಗ ಕುಂಭಮೇಳ ಸ್ಟಾರ್ಟ್ ಆಗೈತಿ. ಮೊದಲು ತಂಗಿನ ರೆಡಿ ಮಾಡಿ ಕಳಿಸಿದ್ವಿ, ನಾವೀಗ ರೆಡಿಯಾಗಿ ಬಂದ್ವಿ ನೋಡ್ರಿ, ಅಕ್ಕ ತಂಗಿ. ಸೊ ಬಸ್ ಸ್ಟಾಪಿಂದ ಈಗ ಕುಂಭಮೇಳ ಮೆರವಣಿಗೆ ಮಾಡಿಕೊಂಡು ಬರಕ್ಕಂತಾರ. ಸೊ ಪುಟ್ ಮಕ್ಕಳು ನೋಡ್ರಿ ಎಷ್ಟು ಚಂದ ಸೀರೆ ಉಟ್ಕೊಂಡಾರ, ನೋಡ್ತಾ ಇರ್ಬೋದು. ಯಾವ್ರ ಹಿಂಗೆ ಊರಾಗ ಹಬ್ಬ ಕಾರ್ಯಕ್ರಮ ಹಿಂಗೆ ಬಂದು ಅಂತಂದ್ರೆ ಮುಗೀತು ನೋಡ್ರಿ. ಸಣ್ಣ ಮಕ್ಕಳು, ಸೊ ಅವ್ರಿಗೆ ಏನೋ ಗೊತ್ತಿಲ್ಲ, ಸೀರೆ ಉಡೋ ಸಂಭ್ರಮ. ಅವ್ವಗಳಿಗೆ ಮತ್ತು ಅಕ್ಕಗಳು ಮನೆಗಿದ್ರು ಅಂತಂದ್ರೆ ಅಕ್ಕಗಳಿಗೆ ಹಿಂಗೆ ಅವ್ವಗಳು ಬ್ಯುಸಿ ಇದ್ರು ಅಂತಂದ್ರೆ ಮನೆ ಬಾಜು ಅಕ್ಕಗಳು ಇರ್ತಾರಲ್ಲ, ಸೊ ಅವ್ರ ಹತ್ರ ಹೋಗಿ ಮಕ್ಕಳು ಸೀರೆ ಉಡ್ಸಕ್ಕ ಅಂತೇಳಿ ಕಾಡ್ತಿರ್ತಾರೆ. ನಾವು ಅಷ್ಟೇ ಇವಾಗಿನ ಮಕ್ಳು ಅಂತನಲ್ಲ ಫ್ರೆಂಡ್ಸ್, ನಾವು ಸಣ್ಣವ್ರಿದ್ದಾಗೂ ಹಂಗೆ ಸೀರೆ ಉಡೋಕೆ ಭಾಳ ಇಷ್ಟಪಡ್ತಿದ್ವಿ. ನಮ್ಮ ಅವ್ವನು ನಾನು ಎಷ್ಟೋ ಸಲ ಸೀರೆ ಉಡಿಸ್ಬೇಯವ್ವ ಅಂತೇಳಿ ಕಾಡಿನಿ. ಒಂದು ಚೂರು ನೆನಪೈತೆ ನನಗೆ. ಸೊ ಅವಾಗೆಲ್ಲ ಸೀರೆ ಉಡೋಕೆ ಲೈಕ್ ಮಾಡೋರು. ಸೊ ಇವಾಗ ಅಷ್ಟು ಕಷ್ಟ ನೋಡ್ರಿ. ಹಿಂಗೆ ಹಬ್ಬ, ಹಿಂಗೆ ಹರಿದಿನ, ಹಿಂಗೇನಾದ್ರು ಫಂಕ್ಷನು, ಮದುವೆ, ಈ ಟೈಮ್ನಾಗ ಅಷ್ಟೇ ನಾವು ಸೀರೆ ಉಡೋದು. ಸೊ ಈಗ ನೋಡ್ರಿ, ಬೆಳಗ್ಗೆನ ಕಳಸ ತೊಗೊಂಬರಕ್ಕೆ ಅಂತೇಳಿ ಮಾಕೂಟಕ್ಕೆ ಹೋಗಿದ್ರು. ಎತ್ತಿನ ಬಂಡಿ ಸವಾರಿ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು. ಕಳಸ ಊರಾಗ ಬಂತು ನೋಡ್ರಿ. ಇದು ಏನೋ ಹಳಿ ಬಂಡಿ ಅಂತ ನೋಡ್ರಿ. ಹಳಿ ಬಂಡಿ ಮ್ಯಾಗ
ಕಳಸ ತಗೊಂಡ್ ಬಂದ್ರು. ಅದ್ರ ಹಿಂದನ ಈಗ ನೋಡ್ರಿ ರುದ್ರಾಕ್ಷಿ ಹಾರನು ಇನ್ನೊಂದ್ ಬಂಡಿ ಮ್ಯಾಗ ತಗೊಂಡ್ ಬರಾಕಂತಾರ. ಸೊ ನೋಡ್ತಾ ಇರ್ಬೋದು ಟೋಟಲ್ ನಮ್ಮೂರಾಗಿದ್ದ 9 ಎತ್ತಿನ ಗಾಡಿ ಹೋಗ್ಯಾವ ನೋಡ್ರಿ, ಬೆಳಗ್ಗೆನ ಹೋಗ್ಯಾವು. ಸೊ ನಾನು ಈ ಮೂಮೆಂಟ್ನ ಈ ದೃಶ್ಯನ ನೋಡಾಕ ಬೆಳಗ್ಗೆ ಮಿಸ್ ಮಾಡ್ಕೊಂಡೆ ಅಂತಂದು ಹೇಳ್ಬೋದು. ಸೊ ಇವಾಗ ರಿಟರ್ನ್ ಊರಿಗೆ ಕಳಸ ತಗೊಂಡ್ ಬರೋ ಟೈಮ್ನಾಗ ಸೊ ನೋಡಕಂತ ನೋಡ್ರಿ ಸಾಲ ಹಿಡಿದು ಎಷ್ಟು ಚಂದ ಬರಾಕಂತಾವ ಅಂತೇಳಿ. ಒಂದು ರೀತಿ ಚಂದ ಎತ್ತಿಗೆಲ್ಲ ಎಷ್ಟು ಚಂದ ಬಣ್ಣಗಿನ್ನ ಎಲ್ಲ ಹಾಕಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಸೊ ರೈತರಿಗೆ ಇದೊಂದು ಸಂಭ್ರಮ ಸಡಗರ, ಡೆಕೋರೇಷನ್ ಮಾಡೋದು, ಎತ್ತುಗಳಿಗೆ ಅಲಂಕಾರ ಮಾಡೋದು ಅವ್ರಿಗೇನೋ ಒಂದು ರೀತಿ ಖುಷಿ. ಈ ವರ್ಷ ನಮ್ಮೂರು ಬಸವೇಶ್ವರ ಜಾತ್ರೆಗೆ ಹೊಸ ತೇರು ಮಾಡಿಸಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಆಚರ್ಸಕ್ಕಂತಾರ ನೋಡ್ರಿ. ಸೊ ತುಂಬ ಚೆನ್ನಾಗಿ ಮಾಡಕ್ಕಂತಾರ. ಡೈಲಿ ವ್ಲಾಗ್ನ ವಾಚ್ ಮಾಡ್ಕೊತೇವ್ರಿ. ನಮ್ಮೂರು ಬಸವೇಶ್ವರ ಜಾತ್ರೆ ಹೆಂಗೆಲ್ಲ ಆಯಿತು ಅಂತೇಳಿ ಆಲ್ಮೋಸ್ಟ್ ಡಿಟೇಲ್ ಆಗಿ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಂತ. ಬರ್ತಾನೆ ನೋಡ ಅಲ್ಲಿಂದ ಲಾಸ್ಟ್ ಅದನ ಬಂದು ನೋಡ್ರಿ ನಮ್ಮ ತಮ್ಮ ಈಗ ಎತ್ತಿನ ಗಾಡಿ ಹೊಡ್ಕೊಂಡು ಸ್ಟಾಪ್ ಆತ್. ಮಾಮ ಮತ್ ನಾ ಹೇಳಿ ಬಂದಲ್ಪ ನಿಮಗೆ ಆಗ ಬಂದ ಏನಲ್ಲಿ ಕಳಸ ಕಟ್ಟಿ ಸಾಕತ್ತಲ್ಲ ಹತ್ತಿ ಆಗಿನ ಎತ್ಕೊಂಡ್ ಗಾಡಿ ಓಡಿಸ್ಬೇಕಲ್ವ. ನಡಿ ಈಗ ಬ್ಯಾಡ ಹೋಗುಂಬ. ನನ್ನಂಗೆ ನಿನಗೆ ಸೇಮಪ್ಪ. ನೀನು ದೊಡ್ಡಪ್ಪ ಮ್ಯಾಚಿಂಗ್ ಬಿಟ್ರೆ ನಚಿನಿ ಮ್ಯಾಚಿಂಗ್ ಈರನ್ನ ಹಿಡ್ತಾರೆ ಬಾರಿ ಬಿಡವ. ನೀನು ದೊಡ್ಡಪ್ಪ ಹೆಂಗ್ ಕ್ಲಿಯರ್ ಬರ್ತೈತಿ ಹಿಂಗ ನಿಂದ್ರ. ಹಿಂಗ್ ಕ್ಲಿಯರ್ ಬರ್ತೈತಿ ನಿಂದ್ರ ಬಾಯ್ ಮಾಡು. ಬಾಯ್ ಮಾಡ. ನಾನು ದೊಡ್ಡಪ್ಪ ಮ್ಯಾಚಿಂಗ್ ಬಿಟ್ಟಿನಿ ನೋಡ್ರಿ ಅನ್ನ ಉಪ್ಪ ಕೊಡ್ತಾಳೆ ಈಗ ಹಾಕಿ ನಿನ್ನೆ ಸುಟ್ಟು ಉಪ್ಪ ಕೊಡಕತ್ತಾಳ. ಇಲ್ಲಿ ಬರ್ತೈತಿ ಇಲ್ಲೇ ಬಲ್ಲನು ಬರ್ತೈತ ಉಡ್ನಿ ಕೊಡಿ ಹೆಂಗ್ ಹೆಂಗ್ ಕಾಣಿಸ್ತಲ್ಲ ನೋಡ್ತೀನಿ. ಈಗ ನಾ ಪ್ಯಾಂಟ್ ಕೊಡಕತ್ತೀನಿ ನೋಡ್ರಿ ನಮ್ಮ ಅವ್ವ ತಗೊಂಬಂದ ಅಂತ ಡ್ರೆಸ್ ಏನ ಬರೀ ನಾನು ಕೊಡ್ತೀನಿ ಅಂತ ಚಾಯ್ಸ್ ಮಾಡಕ್ ಬರಲ್ಲ, ಅದಕ್ಕೆ ನನ್ನ ಕೈ ರೊಕ್ಕ ಕೊಟ್ಟಾರ. ಸಿರಿ ತಗೊಂಬಂದಿನಿ ಇಬ್ರು ತಂಗರಿಗೆ ಮತ್ತು ಅವಾಗ ಮತ್ತು ಆನಿವರ್ಸರಿಗೂ ತಂದಿದ್ದೆ. ಈಗ ಮತ್ತೆ ತಮ್ಮರನ್ನು ತಂದಿನಲ್ಲ ಬರೀ ಈಗನ ಕೊಡ್ಸೋದಾಗೈತಿ. ಮತ್ತು ನಾವೇ ಅವ್ರಿಗೆ ಕೊಡ್ಸೋದು ಅಂತಂದು ಇವ್ರು ತಗೊಂಬಂದಾರ ನೋಡ್ರಿ. ನನಗೆ ನನ್ನ ಹಸ್ಬೆಂಡ್ಗೆ ಅಂತಾರ ನೋಡ್ರಿ ಇವ್ರು. ಹೆಂಗಾಗೈತಿ ಹೇಳ್ರಿ. ನಂಗೆ ಇಷ್ಟ ಆತ, ಚಲೋ ಐತಿ. ಈ ಕಲರ್ ನಂಗೆ ಒಪ್ಪತ್ತಿಲ್ಲ. ಇದು ಮೆಹಂದಿ ಕಲರ್. ಈ ಕಲರ್ ನನ್ನ ಕಡೆ ಇರ್ಲಿಲ್ಲ ಬಿಡು. ನಾನಾಗಿದ್ದೆ ಅಂದ್ರೆ ಈ ಕಲರ್ ತಗೊಂತಿದ್ದಿಲ್ಲ. ನಂಗೆ ಒಪ್ಪತ್ತ ಇಲ್ಲ ಅಂತಂದು ಈ ಕಲರ್. ನಾನು ಒಪ್ಪತ್ತಂದ್ರೆ ತಗೊಂಬಂದಿನಿ ಅದನ್ನ. ನಮ್ಮಿ ನೋಡ್ರಿ ಅಕ್ಕಗ ಡ್ರೆಸ್ ಚಂದ ಅಲ್ಲಿ ಚಂದ ಐತಿ. ನೀ ಕಲರ್ ಈ ಕಲರ್ ಚಂದ ಐತಿ. ಮಾಮ ಬಂದಿದ್ನ ಮಾಮ ಬರ್ಲವರಿ ನಾಳೆ ಮತ್ತೆ ಹೋಗ್ಬೇಕು ಅಣ್ಣನ್ ಕರ್ಕೊಂಡು. ಚೆನ್ನಾಗೈತಿ ನಾನ ಚೆನ್ನಾಗೈತಿ ಚಂದ ಐತಿ. ನಾನು ಒಂದೇ ಚಂದ ಅಂತೇಳಿ ಬಿಸ್ ತೋರ್ಸಿಲ್ಲ ಚಂದ ಐತಿ ಅಂತ. ಪೂರ ಫುಲ್ ಸ್ಲೀವ್ ಐತಿ. ಒಡ್ನಿ ಗ್ರ್ಯಾಂಡ್ ಇತ್ತಂದ್ರ ಎಲ್ಲ ಚಂದ ಪ್ಯಾಂಟ್ ಹಾಕೊಂಡ್ಬಿಡು. ಅದ್ರ ಬದ್ರ ಯಾಕೆ ಮಾಡ್ತೀವಿ ಅಂದ್ರೆ ಪ್ಯಾಂಟ್ ನಡ್ದ ಬರುತ್ತೆ ಏನಿಲ್ಲ. ಈ ಕಲರ್ ಕಮೆಂಟ್ ಮಾಡಿ ಹೇಳ್ರಿ. ಮುಗಿತಾ ಕುಮ್ಮುದ್. ಅಂಡ್ ನೋಡ್ರಿ ಫ್ರೆಂಡ್ಸ್, ನಾನು ಮತ್ತು ತಂಗಿ ಸೇಮ್ ಮ್ಯಾಚಿಂಗ್ ಒಂದೇ ಥರ ಡಿಸೈನ್ ಇರೋ
ಮಾಂಗಲ್ಯ ಚೈನ್ ಈಕಿನೂ ಡೈಲಿ ಯೂಸಿಗೆ ಅಂತೇಳಿ ಈಗ ಹಾಕೊಂಡಳ ನೋಡ್ತಾ ಇರ್ಬೋದು ಬೇಕಂತ ಅಂದಿತ್ತು ಈಗ ಹಂಗಾಗಿ ಇಬ್ರು ಸೇಮ ತಗೊಂಡಿವಿ ನೋಡ್ರಿ ಅದ್ರ ಕೆಳಗಿಂತ ಅಷ್ಟ ಡಿಸೈನ್ ಚೇಂಜ್ ಇದು ಡೈಲಿ ವೇರ್ದು ಯಾಕಿಂದ ಇದು ಅದ್ರ ಯಾವಾಗ ಹಾಕೊಂಡದು ಬೇರೆ ಐತಿ ಇನ್ನೊಂದು ಆಗಲ್ಲ ತೋರಿಸ್ಬೇಕಿತ್ತು ಒಂದೇ ಥರ ಸೀರೆ ಉಟ್ಕೊಂಡಿದ್ವಲ್ಲ ಅದ್ರಾಗ ಒಂದೇ ಥರ ಸರ ಒಂದೇ ಥರ ತಾಜೀನು ಒಂದೇ ಥರ ಸೀರೆ ಅಂತೇಳಿ ಅಲ್ಲ ಒಂದಿತ್ತ ತೋರಿಸ್ಬೇಕಿಲ್ಲ ಮತ್ತೆ ನೆನಪಾಗಿಲ್ಲ ನೆನಪಾಗಿಲ್ಲ ಡ್ರೆಸ್ ಚೆನ್ನಾಗಿದೆ ಇದು ಚೆನ್ನಾಗೈತಿ ನಿಂಗೆ ಇಷ್ಟ ಸಾಕು ನಮಗೆ ಏನ್ ನಡೆಸಿ ನನಗ್ ಕೊಡ್ಸಿರಲ್ಲ ನನಗ್ ಕೊಡ್ಸಿ ತಗೊಂಬಂದಿರಲ್ಲ ನೀನೆ ಅನ್ಪದ ಐತಿ ನನಗೆ ಹೇಳೋದನ್ನ ನಮ್ಮ ಅವ್ವ ನಮ್ಮ ತಂಗಿಯರ್ ಮತ್ತೆ ಫಸ್ಟ್ ಟೈಮ್ ಸರ್ಪ್ರೈಸ್ ಈ ರೀತಿ ಕೊಟ್ಟಿರೋದು ನೋಡ್ರಿ ನೋಡಲಿ ಯಾವಾಗ ನಾನು ಸರ್ಪ್ರೈಸ್ ಕೊಡ್ತಿದ್ದೆ ಅವ್ರಿಗೆ ಈ ಸಲ ಇವ್ರು ನನಗೆ ಸರ್ಪ್ರೈಸ್ ಕೊಟ್ರ ನಾ ನಾಳೆ ಕೊಡ್ಬೇಕು ಅನ್ನೋದಿತ್ತು ಹೌದು ಶನಿವಾರ ಕೊಡಂಗಿಲ್ಲ ಬರ್ತಡೆ ಬಂತಂದ್ರೆ ಹೆಂಗ್ ಮಾಡ್ತೇವ ಶನಿವಾರ ನಮ್ಮ ದೊಡ್ಡ ಬಂತಂದ್ರೆ ನಾವು ನೋಡ್ಕೊಂಡ್ ಬರ್ತೀವಿ ತಗೊಂಬಂದ್ ಅವತ್ತು ಹಾಕೊಂಡ್ ನೋಡ್ತೀವಿ ಬರೋಬ್ಬರ ನೋಡ್ಬೇಕಲ್ಲ ಅವತ್ತು ಹಾಕೊಂಡ್ ನೋಡ್ತೀವಿ ನಾಳೆಗೆ ತೊಡದೊಳಗ ಹಾಕೊಂಡ್ ಮಾಮನ್ ಬಾ ಅಂದಿದ್ದೆ ಬಂದ್ ಹಂಗ ಹೋಗಂತ ಹೇಳಿ ಅನ್ಕವ ನಾನು ನಾವು ಹೆಸರು ಹೊಡೆದಿಲ್ಲ ಹಂಗ ಹೋಗಂದೆ ಬಂದಿವ ಅದೇ ಕಲರ್ನಾಗ 44 ತಗಸ್ಬೇಕು ಇನ್ನ ಶರ್ಟ್ ಪ್ಯಾಂಟ್ ಹೇಳ್ತೀನಿ ಮತ್ ನಾಳೆ ವಯಸ್ಸು ಮಾಡ್ಕೊಂಡು ಎಲ್ಲಿ ಅಲ್ಲೇ ಬಿಲೋರನ ಅಲ್ಲ ಇಲ್ಲೇ ಬದಾಮಿ ಅನಿವರ್ಸರಿ ಇದನ್ನ ಹಾಕೋತೀನಿ ಅಲ್ಲಿ ನಮ್ ಅನಿವರ್ಸರಿ ಬಂತಲ್ಲ ಇವತ್ತು ಈ ವರ್ಷ ಇದನ್ನ ಹಾಕೊಂಡು ಅನಿವರ್ಸರಿ ಮಾಡ್ಕೋತೀನಿ ನಿಂಗ್ ಚಂದ ಆಗೈತಿಲ್ಲ ಸಾಕು ಚೆನ್ನಾಗಿದ್ದ ಈಗ ಈ ಕಲರ್ ಈ ಜಂಪರ್ ಐತ್ ಬಿಡಿ ಈಗ ಏನ್ ಚಂದ ಐತಿ ಈ ಕಲರ್ ನ್ಯಾಗ ಆಕಿ ಅರ್ಬಿ ತರ್ಬೇಕ್ರಿ ಆಕಿ ಬಣ್ಣ ಈಗ ಇದು ಅದ ಕಲರ್ ಹೆಂಗ ಬೈ ಜೂಮ್ ನೋಡ್ಬೇಕು ಚಂದ ಈ ಸೈಡ್ ಜೀಪ್ ಐತೆ ಸೈಡ್ ಜಿಪ್ ಹುಡ್ದಿತ್ತು ನಾ ಪ್ಯಾಂಟ್ ಅಂತ ಹಾಕೊಂಡ್ ನೋಡವ ಅಂತೀನಿ ಈ ಫಿಟ್ಟಿಂಗ್ ಫಿಟ್ಟಿಂಗ್ ಪ್ಯಾಂಟ್ ಅನ್ನ ಹಾಕೊಂಡು ನೋಡ್ತಿದ್ದೆ ಚಲೋ ಅವೆ ಮುತ್ತಿನ ಜುಮ್ಕಿ ಆಯ್ ಮಾಡ್ಚಿನ ಹಾಯ್ ಮುಗೀತ್ ಹಾಯ್ ಇಂತಲಾಟ ಹಿಡ್ಕೊಳದ ಇಂತಲ್ಲೇನ್ ಹಿಡ್ಕೋಬೇಡ ಇಂತಲಾಟ ಹಿಡ್ಕೋ ಅದಕ್ಕ ಸೈಜ್ ತಗೊಂಬಂದಿನ ಚಿನ್ನಿ ಚಿನ್ನಿ ಆಯ್ ಮಾಡು ಆಯ್ ಬರ್ತೈತಿ ತಗೋ ಪಾಪದೋ ಸುಮಾರು ಐತಿದೇನ ಸ್ವಲ್ಪ ಸುಮಾರಾಗೈತಿ ನಮ್ ಸುಮಿತ್ರ ಇದ ಕಾಂಟ್ಯಾಕ್ಟ್ ತಗೋಬೇಕಿತ್ತು ಈ ನಮೂನಿ ತಾಳಗ ಜಾರ್ಜೆಟ್ ಒಳಗರಿ ಜಾರ್ಜೆಟ್ ಒಳಗೈತ್ ನೋಡ್ ಮತ್ತೆ ಅರಿವಿ ಇದಲ್ಲ ಲೈನಿಂಗ್ ಇಲ್ಲೇ ಪ್ಯಾಂಟಿಗೂ ಹಾಕಿರ್ತಾರಲ್ಲ ಎಷ್ಟು ದಿನದ ಪ್ಲಾನ್ ಮಾಡ್ರಿ ಇದಕ್ಕೆ ಎಷ್ಟು ದಿನ ಓಡಾಡಿರಂಗಿಲ್ಲ ಅಂಗಿಗೆ ಓಡಾಡಿಲ್ಲ ಒಮ್ಮೆ ಹೋಗಿ ತಗೊಂಡಿಲ್ಲ ಅನ್ಕೊಂಡಿದ್ ಬಾರಿ ನಾಗಿತ್ತು ದುಡ್ಡು ಹೋಗ್ಕೊಂಡ್ರೆ ನನಗೆ ಜಾಗ ಬಿಡ್ಬೇಕು ಮುಕ್ಕೊಂತಾರ ಮುಕ್ಕೋತೇನ ಮುಕ್ಕೋಯಪ್ಪ ಮುಕ್ಕೋ ನಾನು 2 ಗಂಟೆ ಆಗಿದ್ದೆ ಬಂದು ನಿಮ್ಮ ಕಾಲಲ್ಲ ತೆಗ್ದೇನ್ರಿ ಫೋಟೋ ಹೌದ್ರಿ ಅನ್ನಕ್ಕನ ಮೊನ್ನೆ ವ್ಲಾಗ್ನಾಗ ಒಬ್ರದ್ದು ಊರಾಗ ಸೀಮಂತ ಕಾರ್ಯಕ್ರಮ ಐತಿ ಅದ ರೀಸನ್ಗ ಅಜ್ಜ ಊರಾಗಿದ್ದ ಬಂದಾರ ನೋಡ್ರಿ ಅಂತಂದು ಹೇಳಿದೆ. ಸೊ ಇವಾಗೇನು ಒಬ್ರು ದಂಪತಿಗಳು ಬಂದು ಅಜ್ಜನ ಆಶೀರ್ವಾದ ತಗೊಂಡ್ರಲ್ಲ, ಸೊ ಅವ್ರದ ನೋಡ್ರಿ ಸೀಮಂತ ಕಾರ್ಯಕ್ರಮ ಇದ್ದಿದ್ದು. ಸೊ ನಮಗೂ ಅನ್ನ ಆಗಬೇಕು. ಈಗ ಫೋಟೋ ಸಹ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ ಹೆಂಗೆ ಬಂದವು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ.
ಹೋಗೋ ಮುಂದೆ ಹಂಗೆ ದೇವ್ರ ದರ್ಶನಕ್ಕೆ ಅಂತೇಳಿ ಹೊಂಟಿದ್ರು ದೇವ್ರ ಗುಡಿಗೆ. ನಮ್ಮ ಅಜ್ಜನ ಅದೇ ಥರವೇ ಎದುರಿಗೆ ಹೊಂಟಿರೋದ್ರಿಂದ ಅಲ್ಲೇ ನಮ್ಮ ಅಜ್ಜನ ಆಶೀರ್ವಾದ ತಗೊಂಡು ನಂದು ಬ್ಲಾಗ್ ಹಂಗೆ ಕಂಟಿನ್ಯೂ ಇತ್ತು. ಫೋಟೋನ ತೆಗೀರಿ ಅಂತಂದ್ರು, ಫೋಟೋನ ತೆಗಿಸ್ಕೊಂಡ್ರು. ಸೊ ಇವ್ರದ ಈಗ ಸೀಮಂತ ಕಾರ್ಯಕ್ರಮ ಊಟಕ್ಕೆ ಹೊಂಟಿವಿ ನೋಡ್ರಿ. ಊರ್ ಹೊರಗಿಟ್ಟಾರ, ಅಂದ್ರೆ ಈಗ ಊರಾಗ ಜಾತ್ರೆ ಐತಲ್ಲ ಫ್ರೆಂಡ್ಸ್, ಊರಾಗೆಲ್ಲ ಅಗಸಿ ಮುಂದೆಲ್ಲ ಹೊಲ್ಸೆಟ್ ಆಗತ್ತ ಅಂತೇಳಿ. ಸೊ ಆ ರೀಸನ್ಗೆ ಊರಿಂದ ಒಂದು ಸ್ವಲ್ಪ ಹೊರಗಿಟ್ಟಾರ. ಸೊ ಬರೀ ಊಟ ಮಾಡ್ಕೊಂಡು ಬರೋಣಂತ. ಅವಾಗ ಹೊಲಕ್ಕೆ ಹೋಗುವಾಗ ಇದ ಸಂಧ್ಯಾಗ ಹಾದಕ್ಕಿದ್ವಿ ಮೊದಲ. ಈ ಸಂಧಿ ನೋಡಿದ್ರೆ ಹೊಲಕ್ಕೆ ಹೋಗೋದು ಸಣ್ಣ ಹೊಲಕ್ಕೆ ಹೋಗೋದ ನೆನಪು ಬರ್ತೈತಿ. ಇವತ್ತು ಈ ಸಂಧ್ಯಾಗ ಹಾಯ್ದಿಲ್ಲ ಈಗ ಅಲ್ಲ. ಸೊ ಈಗ ನೋಡ್ರಿ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ಯಾರ ಸೀಮಂತ ಕಾರ್ಯಕ್ರಮದ್ದು. ಸೊ ನೋಡ್ತಿರ್ಬೋದು ಹೋಳಿಗೆ ಊಟ ಅದು. ಸೊ ಎಲ್ಲರೂ ಆಲ್ಮೋಸ್ಟ್ ಊರನ್ ಮಂದಿ ಅರ್ಧಕ್ಕರ್ಧ ಮಂದಿ ಯಾಕೆ 3% ಮಂದಿ ಎಲ್ಲ ಉಂಡುಂಡ ಹೋಗ್ಯಾರ ಅಂತಂದು ಹೇಳ್ಬೋದು. ಸೊ ನಾವು ಬರ್ದು ಭಾಳ ಲೇಟ್ ಆಯ್ತು ಅಂತ ಅಂದು ಹೇಳ್ಬೋದು. ಆಲ್ಮೋಸ್ಟ್ ಹೊತ್ತು ಮುನ್ಗಾಗ ಬಂದಿತ್ತು ನೋಡ್ರಿ. ಸೊ ಇವಾಗ ಸೀಮಂತ ಕಾರ್ಯಕ್ರಮ ಮಾಡೋ ಟೈಮ್ನಾಗ ಮಧ್ಯಾಹ್ನ ಮನೆಗೂ ಕರೆದಿದ್ರು ನಾಷ್ಟಕ್ಕೆ. ಸೊ ಮನೆಗೆ ಹೋಗಿ ನಾಷ್ಟ ಮಾಡಿಕೊಂಡು ಬಂದ್ವಿ. ಬಟ್ ಅಲ್ಲೆಲ್ಲ ವ್ಲಾಗ್ ಮಾಡಲಿಲ್ಲ. ಊಟ ಅಂಕರ ಮಸ್ತ್ ಇತ್ತು. ಸೊ ಹೋಳಿಗೆ ಊಟ ಅಂದ್ರೆ ಕೇಳಬೇಕಾ. ಸೊ ಸೂಪರಾಗನ ಇರ್ತೈತಿ. ಅದು ಊರಾಗ ವಿಠಲಪ್ಪನ ಜಾತ್ರೆ ಪ್ಲಸ್ ಬಸವೇಶ್ವರ ಜಾತ್ರೆ. ಸೊ ಎರಡು ವಿಶೇಷ ಕಾರ್ಯಕ್ರಮದೊಳಗೆ ಅವ್ರದ್ದು ಸೀಮಂತ ಕಾರ್ಯಕ್ರಮ ಬಂದಿರೋದ್ರಿಂದ ಸೊ ಸ್ವಲ್ಪ ಗ್ರ್ಯಾಂಡಾಗನ ಮಾಡ್ಯಾರ ಅಂತಂದು ಹೇಳ್ಬೋದು. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅಲ್ಲಿ ಕುಂತ ಬಾಜಿ ಚಾರ್ಜ್ ಇಲ್ಲ, ಇಡೋ ಚಾರ್ಜ್ ಅವಿ ತಗೋ ನೀನ ತಗೋ. ಒಂದ್ ಗಾಡಿ ಕೊಡಿಸ್ಬೇಕಿಗೆ ಜಾತ್ರೆ ನಮ್ಗೂ ಜಾತ್ರೆ ಕಾಪುಟಿ ತುಂಬೆ ಸಾಮಾನ ಇನ್ನೊಂದು ಕೊಡಿಸ್ಬೇಕಿಲ್ಲ, ಇನ್ನೊಂದು ಪುಟ್ಟಿ ಏನ್ ನಾವ್ ಕೊಡ್ಸಿದ್ದಲ್ಲ. ಮತ್ ಯಾರು ನಿನ್ನೂ ಅಲ್ಲಿದ್ದ ತಗೊಂಬಂದಿವಲ್ಲ ಲಗೋರಿ ಅವು ಜೋಡ್ಸ ಅದಷ್ಟ ಮುಂಚೆಗೆ ಸಣ್ಣಕ್ಕಿದ್ದಾಗಿಂದ ಗಿಲ್ಗಂಚಿ ಅವೆಲ್ಲ ಮೂರದ್ ಸಾಮಾನು. ಅದು ಒಂದು ಲಗೋರಿದು ಒಂದ ABCD ಒಂದು ಇದು ಒಂದು 3 ಐಟಮ್ ಕೊಟ್ಕೊಸತಿ. ಅವು ಮೂರ ಇದ್ರ ಪಾರಾಟ ಐಕದ ಅಂತ ತಗೊಂಡನ ಜಾತ್ರೆಗ. ನಮ್ಮ ತಮ್ಮ ಇದ್ರ ಮೇಲೆ ಅಂತ ಅರ್ಬಿ ತಂದ ಯಪ್ಪ ನಿನಗೆ ಅಂಗಿ ಅದೆರಡು ನಾಳೆ ಹಾಕೊಳ್ತೀನಿ. ಹಾಕೊಂಡ್ ನೋಡು ಮತ್ತ ಬರಬ್ಬರಿ ಸೈಜ್ ಆಗಿಲ್ಲ. ನಾಳೆಗೆ ನಾಳೆ ಹೊಳ್ಳಿ ಹೋಗ್ತಾರ ಅವ್ರು ತೋರ್ತಾರ. ಅದಕ್ಕೆ ನೋಡಿ ನಿನ್ ಸೈಜ್ ಆದ ನೋಡ್ರಿ. ಇದ ಸೈಜ್ ಅಂಗಿ ತಗೋ. ಹಸಿಟ್ಟು ಹಾಕ್ಬೇಕಾಗಿತ್ತು ಇದ್ರ ಜೋಡಿ. ಇದ ನೋಡಿ ಅಲ್ಲ ಏನಂದವ ಈಗ ಹೊಸ ಟವೆಲ್. ಹಸಿಟ್ಟು ಅವೆಲ್ಲ ಹಸಿರು ಟವೆಲ್. ಹಸಿರು ಟವೆಲ್ ಅದಕ್ಕೆ ಅವ ಅಕ್ಕಲಿಗೆ ಅಲ್ಲ ನೋಡಿ ಹಸಿರು ಟವೆಲ್ ಅದು ಜೋಡಿ ಹಸಿರು ಟವೆಲ್ ಬಿಡು. ಹಸಿರು ಟವೆಲ್ ಒಲ್ಲಿ ಉಟ್ಕೋಬೇಕು. ಅಲ್ಲಿ ಉಡ್ಬೇಕು ರೈತವ ಅಲ್ಲ ಇದ್ರ ಮೇಲೆ ಇದ್ರೇ ಚಂದ ಆಗೋಲ್ಲ. ದೇವ ಈ ಹೆಂಗಿನ ಮ್ಯಾಗ ಹಸಿರು ಟವೆಲ್ ಹಾಕ್ತು. ಕರೆಕ್ಟ್ ಆಗೈತಿ ನಡ್ದಾಗ ನಡ್ದ ಕರೆಕ್ಟ್ ಐತಿ. ಯಾವ್ದು ಪೂರಂಗ್ಯ ಅಂತ ಬೆಚ್ಬಾರ್ದು. ಏ ಇಲ್ಲ ಹಾಕೋ ಚಲೋ ಇಲ್ಲಪ್ಪ. ಚಲೋ ಅದಾವ ಆದ್ರೆ ನಾನು ಇದ್ರ ಜೋಡಿ ಟವೆಲ್ ಆಗ್ಬೇಕಾಗಿತ್ತು. ನಾಳೆ ಬುಳಕ್ಕೆ ಹೋಗೋಣ ನಾವು ಹಾಕಿಸ್ ನೋಡಿಸ್ಬೇಕು. ಅಲ್ಲ ಆತು ಟವೆಲ್ ಬ್ಯಾಡಿದ್ರೆ ಟವೆಲ್ ಹಾಕೋಬೇಡ, ಚಂದ ಆಗೋದಿಲ್ಲ. ಟವೆಲು ಹಿಂಗ್ ಒಲ್ಲಿಗಿಲ್ಲಿ ಹಿಂಗೇನು ಬೇರೆ ಬೇರೆ ಹಿಂಗೆ ಹಾಕೋತಿಲ್ಲ, ಅದ್ರ ಮೇಲೆ ಟವೆಲ್ ಹಾಕೋ. ನಾಳೆ ಜಾತ್ರೆ 3 ಮಂದಿ ಸೇಮ್ ಹಾಕೋರಿ. ಈ ಚನ್ನಬಸು ಹೇಳಿನಿ ಏನ್ ಮಾಡ್ತಾನ. ಅವರು ಅರ್ಬಿ ಹಾಕ್ಯಾರ ಹುಡುಗರು. ಅವನು ಎಲ್ಲ ಬೇಕು ಹಾಕೋರಿ ಹೊಲ್ಸಿದ್ದು. ಹಂಗೆ ನೋಡು ಹಂಗಾಗುತ್ತೆ. ಉದ್ದಾತನ ಇನ್ಶರ್ಟ್ ಮಾಡು ಉದ್ದಾದ್ರೆ ನೋಡ್ತೀನಿ ತಡಿ. ನಮ್ಮದು ಅದನ್ನ ಹಾಕ್ಬೇಡ, ನಮ್ಮ ಸಜ್ಜ ಆಗುಲ್ಲ ಬೇ. ನಮ್ಮ ಸಜ್ಜ ಆಗುಲ್ಲ ಅದು. ಎರಡೆರಡು ಬಿಡ್ತೀಯ. ಇದೊಂದು 3 ಬಿಡ್ತೀಯ. ಬೇಡ ಒಂದ ಇಲ್ಲ ನಮ್ಗೆ ಚಂದ ಕಾಣುತ್ತೆ. ಕರೆಕ್ಟ್ ಆಗುತ್ತಾ? ಯಾ ಇನ್ಶರ್ಟ್ ಬೇಡ ಏನು ಬೇಡ. ಹೌದಾ ಇದ್ದ ನಿಂದ್ರೆ ಉದ್ದಗಲ್ಲ ಆಯ್ತು. ಉದ್ದನ್ನು ಹೊರಗೆ ತೋರಿಸ್ತಿಲ್ವಾ?
ಇರ್ಲಾ ಏನಿನ್ನ ನೀನ್ ಕಿರಿತ ಏ, ಇಲ್ಲ. ಅಂಗಿ ಇಷ್ಟ ಇರ್ರಿ ಇಷ್ಟ ಇಲ್ಲ ಹ್ಮ್ ಕರೆಕ್ಟ್ ಆಗಿ ಹೇಳು. ಸರಿ. ಯಾವಾಗ ನಟ್ಟೋಕೋ ಯಪ್ಪ ಬಿಳೆ ಹೆಂಗೆ ಅದು ಹೆಂಗ್ ಕಟ್ಟೇರ್ಸಿ ಯವ್ವಾಕಿ ಆಟಕ್ ಬಿದ್ದಾಳಕಿ ಈಗ ಹುಚ್ಚ ಆಟಕ್ ಬಿದ್ದಾಳಕಿ ಏ ನಗು 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 ಬರುತ್ತಿಲ್ಲಕ್ಕಿ ಮಾಡೋ ಅಟ್ರಕ್ ಅದಕ್ಕೆ ನಗಕತ್ತಾಳಕಿ ಅಲ್ಲೇ ಹಂಗ ಮಾಡಕತ್ತ ಉಣ್ಣಾಕೋದಲ್ಲೇ ನೋಡ್ ಗೊತ್ತಾಗಿ ಕೈ ತೆಗಿಯಲ್ಲ ನೋಡು. ಗೊತ್ತಾತಕಿಗೆ ಪಕ್ಕ ಚಪಾತಿ ಅದಾಳಕ್ಕಿ ಯಾರು ಮಾಡಿ ನಾಕಿನ ಸ್ವಿಚ್ ಆಫ್ ಮಾಡ ಚಿನ್ನಿ ಫೋನ್ ಅಜ್ಜನ್ ನೋಡ್ರಿ ಹೆಂಗ್ ಮಾಡ್ತಾವ ಆಕಿ ಮಾಡಿ ಆಕಿ ಮಾಡಿ ನಾನು ಫೋನ್ ಹರ್ದು ಕೊಡ ನೋಡಕ್ಕಿನ್ನ ನಾನು ಫೋನ್ ಹಿಡಿತೀನಿ. ನಾ ಬಡದ್ರ ಭಯ ಹಾಕತ್ತೀನಿ ಇಡುವ ಅಂತ ಕೊಡ್ಸಲ್ಲ ಇಡುವ ಅಂತ ಹೇಳಿ ಅದ ಫೋನ್ ಏ ನಾನು ಫೋನ್ ಹೇಳಿದ್ ನೋಡ್ದೆ. ಚಿಕ್ಕ ಮತ್ತಿಂದ ಏ ಅವು ನೋಡ ಕವರ್ಣ ಮುಂದ್ಬಿಟ್ಟು ಅಲ್ಲ ಅಣ್ಣ ನೋಡುವ ಅಯ್ಯೋ ಆಕಿ ನೋಡನೆ ಸುಮ್ಮಂತ ಸುಮ್ಮಿರು ಅಂತ ಹಂಗ ನೋಡಕ್ಕಿದು ಇದು ನಿಮ್ಗೆ ನಿಮ್ಮೇನ ಹೇಳಕತ್ತಿತ್ತದ ಅಣ್ಣ ಕಟ್ ಆತಂತ ಒಳ ಬಂತ ನೋಡು ಅಯ್ಯೋ ಅನ್ನ ಮೈಗೆ ಆ ದೂರ ಹೋಗಿ ಅಯ್ಯೋ ಅಯ್ಯೋ ಪಪ್ಪ ಅಂತ ಆ ಕಟ್ ಮಾಡ್ತಾ ಮತ್ತ ಕಟ್ ಮಾಡ್ತಾಳಕ್ಕಿ ಹಂಗೋಗಿದ್ಲು ಏ ಬಾನ್ ಪಪ್ಪಣ್ಣ ಏ ನಂದದ ನೋಡಲ್ಲಿ ಕೊಡು ಅಂತ ನಾನು ಫೋನ್ ತಗೊಂಡ್ ಹೆಂಗ್ ಬಗಲಾಗ ಇಟ್ಕೋತಾವ ನೋಡ್ರಿ ಕೈ ಕಟ್ಟಿವ ಅಲ್ಲಿ ದೊಡ್ಡಮ್ಮ ತೋರ್ಸು ಮನ್ವಿತಾ ಕೈ ಕಟ್ಟ ತಳಕ್ ಕುಂದ್ರ ಚಕಮ್ಕಳ ಹಾಕೋ ಇಲ್ಲಿ ಚಕಮ್ಕಳ ಹಾಕೋ ಕೈ ಕಟ್ಟ ಕೈ ಕಟ್ ಒಂದು ಎರಡು ಮೂರು